ಈಗ ಕರಾವಳಿಯಲ್ಲಿ ಅಂತಂದ್ರೆ ಅದರದೇ ಆಗಿರ್ತಕ್ಕಂಥ ಧಾರ್ಮಿಕ ಮನೋಭಾವನೆಗಳಿಗೆ ತುಂಬಾ ಧಾರ್ಮಿಕ ನಂಬಿಕೆಗಳಿಗೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ. ಈಗ ಹುಲಿ ಕುಣಿತ ಆಗಿರ್ಬೋದು, ಇನ್ನೊಂದು ಕೋಲ ಆಗಿರ್ಬೋದು, ಕಾರ್ಣಿಕ ಆಗಿರ್ಬೋದು, ಈ ರೀತಿಯಾಗಿ ನಿಮ್ಮ ಒಂದು ಸಿನಿಮಾದಲ್ಲಿ ಆ ಹುಲಿ ಕುಣಿತವನ್ನ ತೋರಿಸುವಂತ ನಿಟ್ಟಲ್ಲಿ ಇವೆಲ್ಲ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಬರ್ತವೆ. ಯಾವುದೇ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು, ಈ ರೀತಿಯ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಅಲ್ಲಿನ ಜನ ತುಂಬಾ ಹೋರಾಟಗಳನ್ನ ಮಾಡ್ತಾರೆ. ಅದಕ್ಕೆ ಕೇಸಸ್ಗಳು ಕೂಡ ಆಗ್ತವೆ. ಈ ತರ ಮಾತಾಡಬಾರ್ದು ಅಂತ ಹೇಳಿ ಹೊರಗಡೆ ತುಂಬಾ ಡಿಸ್ಕಷನ್ ಆಗುತ್ತೆ. ಅವೆಲ್ಲ ಸಮಸ್ಯೆಗಳನ್ನ ನೀವು ಹೇಗೆ ಫೇಸ್ ಮಾಡಿದ್ರಿ? ಈ ತರದ ಒಂದು ಸಣ್ಣ ಪುಟ್ಟ ಒಂದು ಸಮಸ್ಯೆಗಳಿಗೆ ನೀವು ಯಾವ ರೀತಿ ಇಂಪಾರ್ಟೆನ್ಸ್ ಅನ್ನು ಕೊಟ್ಟು ಈ ಒಂದು ಇಲ್ಲಿಯವರೆಗೆ ಸಕ್ಸಸ್ ನಿಮ್ಮ ಜರ್ನಿ ಹೇಗಾಯ್ತು ಅಂತ ಹೇಳಿ? ಅಂದ್ರೆ ನೋಡಿ, ಅಲ್ಲಿ ಎರಡು ವಿಚಾರ ಇದೆ. ಒಂದು ಸಾಂಸ್ಕೃತಿಕವಾಗಿರುವಂತಹ ಕಲೆ ಬೇರೆ, ಇನ್ನೊಂದು ಧಾರ್ಮಿಕವಾಗಿರುವಂತಹ ಶಕ್ತಿಗಳು ಬೇರೆ. ಈಗ ಅಲ್ಲಿ ಸಾಂಸ್ಕೃತಿಕ ಕಲೆಯ ಬಗ್ಗೆ ಯಾವತ್ತೂ ಕೂಡ ಅಲ್ಲಿ ಚರ್ಚೆಗಳಾಗಿಲ್ಲ, ಅಥವಾ ಯಾವಾಗ್ಲೂ ಅದು ಅತಿ ಆದಾಗ ಅಥವಾ ಆ ಒಂದು ಬೌಂಡರಿಯನ್ನ ಮೀರಿ ಅಪಹಾಸ್ಯವಾದಾಗ ಮಾತ್ರ ಜನರಲ್ಲಿ ಅದ್ರ ವಿರುದ್ಧ ಮಾತಾಡುವಂಥದ್ದು. ಇಲ್ಲ ಅಂತಂದ್ರೆ ಅದನ್ನ ಒಂದು ಹೆಮ್ಮೆ ತರ ನೋಡ್ತಾರೆ. ನಮ್ಮ ಸಿನಿಮಾದಲ್ಲಿ ನಮ್ಮ ಕಲ್ಚರ್ನ ತೋರಿಸಿದ್ದಾರೆ ಅಂತ. ಸಾಂಸ್ಕೃತಿಕ ವಿಚಾರಗಳಿಗೆ ಯಾವತ್ತೂ ತೊಂದರೆಗಳಾಗಿಲ್ಲ. ದೈವವನ್ನ ತೋರಿಸುವಂತ ವಿಚಾರ ಇರ್ಬೋದು ಅಥವಾ ಧಾರ್ಮಿಕವಾದಂತಹ ವಿಚಾರಗಳಿಗೆ ಮಾತ್ರ ಅಲ್ಲಿ ಜಾಸ್ತಿ ಚರ್ಚೆಗಳಾಗುವಂತ ಅಥವಾ ಆತರ ವಿರೋಧಗಳು ವ್ಯಕ್ತವಾಗುವಂಥದ್ದು. ಯಾವಾಗ ಅಂತಂದ್ರೆ ಅದು ಭಾವನೆಗಳಿಗೆ ಧಕ್ಕೆ ಆದಾಗ ಮಾತ್ರ. ಸೊ ನಮ್ಮ ಸಿನಿಮಾದಲ್ಲಿ ಯಾವುದೇ ರೀತಿಯ ಧಾರ್ಮಿಕ ವಿಚಾರಗಳಿಲ್ಲ. ನಮ್ಮ ಸಿನಿಮಾದಲ್ಲಿ ದೈವದ ಮಾತುಗಳಿದೆ, ಅಂದ್ರೆ ದೈವದ ವಿಚಾರಗಳಲ್ಲಿ ಡೈಲಾಗ್ಗಳಿದೆ ಹೊರತು ಎಲ್ಲೂ ನಾವು ದೈವವನ್ನು ಬಳಕೆ ಮಾಡಿಲ್ಲ, ದೈವವನ್ನ ತೋರಿಸಿಲ್ಲ. ದೈವ ಅನ್ನೋಂಥದ್ದು ನಮ್ಮ ಸಿನಿಮಾದ ಕಾನ್ಸೆಪ್ಟೇ ಅಲ್ಲ. ನಮ್ಮ ಸಿನಿಮಾದಲ್ಲಿ ಇರುವಂತದ್ದು ಆರ್ಟಿಕಲ್. ಮೇ ಬಿ ಯಾರಿಗೆ ಜಾಸ್ತಿ ನಮ್ಮ ಕಲ್ಚರ್ ಬಗ್ಗೆ ಗೊತ್ತಿಲ್ಲ, ಅವ್ರು ಅನ್ಕೋತಾರೆ ವೇಷ ಕಂಡ ತಕ್ಷಣ ಅದೊಂದು ದೈವ, ಅದೊಂದು ದೇವರು ಅಂತ. ಆರ್ಟಿಕಲ್ ಅನ್ನೋಂಥದ್ದು ಒಂದು ಜಾನಪದ ಕಲೆ ಅದು. ಸೊ ಹಾಗಾಗಿ ಆ ತರದ್ ಯಾವ ರೀತಿಯ ವಿಚಾರನೂ ಇಲ್ಲ ನಮ್ಮ ಸಿನಿಮಾದಲ್ಲಿ. ಎಲ್ಲರೂ ಖುಷಿಯಿಂದ ನೋಡಬಹುದಾಗಿರುವಂತಹ ಸಿನಿಮಾ. ವೀಕ್ಷಕರೇ, ಇದಾಗಿತ್ತು ರೂಪೇಶ್ ಶೆಟ್ಟಿ ಅವರ ಸಂದರ್ಶನ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ.